ನಮಸ್ಕಾರ. ಏನು ಹೇಳ್ಬೇಕು, ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿದ್ದು ಬಾನಕ ಅಂತ ಹೇಳ್ಬೋದು. ಯಾವ ಥರ ಚಾನ್ಸ್ ಅಂದರೆ, ತುಂಬ ಬಿಗಿನಿಂಗ್ ಡೇಸಿಂದ ನಾನು ಬಾನಕನ ಜೊತೆಲಿ ಅವ್ರು ಮಾಡೋ ಪ್ರೊಡಕ್ಷನ್ಗಳಲ್ಲಿ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಆರ್ಟಿಸ್ಟ್ ಆಗಿ, ಸೊ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೆ. ಹೀಗೆ ಮಾಡ್ತಾ ಹೆಚ್ಚು ಕಡೆ ನಾನು ಬಾನಕನ ಜೊತೆಲಿ ಅದರ ಒಂದು 18 ವರ್ಷ ಜರ್ನಿ ಆಗಿದೆ. ಆ ಜರ್ನಿಲಿ ಅದಾದ್ಮೇಲೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಶುರು ಆದಾಗ ಕತೆ ಅಂತ ಹುಡುಕ್ತಾ ಹೋದಾಗ ತುಂಬ ಕತೆಗಳು ಓದಿ ತುಂಬ ಬುಕ್ಗಳು ನೋಡಿದೆ. ಅದಾದ್ಮೇಲೆ ಯಾರೋ ನಂಗೆ ಹೇಳಿದ್ರು, ಎಲ್ಲೆಲ್ಲೋ ಹುಡ್ತಿದ್ಯಲ್ಲೋ, ನಿಮ್ಮ ಫ್ಯಾಮಿಲಿಯಲ್ಲೇ ಇದೆ ಕತೆ ಅಂದರು. ಫ್ಯಾಮಿಲಿ ಅಂದರೆ ಬಾನಕ. ಸೊ ಅಂಕಲ್ ಬರೆದಿರೋ ಒಂದು ಬುಕ್ಕು ಒಟ್ಟಾರೆ ಕತೆಗಳು ಅಂತ ಒಂದು ಬುಕ್ ಇದೆ. ಆ ಒಟ್ಟಾರೆ ಕತೆಗಳಲ್ಲಿ ಒಂದು ಚಿಕ್ಕ ಕತೆ ಒಂದಿದೆ, ಅದು ವೇಷಗಳು ಅಂತ. ಆ ಕತೆ ಓದ್ತಿದ್ದಂಗೆ ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು, ತುಂಬ ಖುಷಿನೂ ಆಯಿತು. ಈ ಕತೆ ನಾನು ಮಾಡಲೇಬೇಕು ಅನ್ನಿಸ್ತು. ಬಾನಕ ಹತ್ರ ಹೋಗಿ ಹೇಳಾದ್ಮೇಲೆ ಬಾನಕ ಮುಂದಿಂದು ಆ್ಯಕ್ಷನ್ಗಳನ್ನ ಅವರೇ ಹೇಳಿದ್ರು, ಹಿಂಗೆ ಮಾಡು ಅಂತ. ಈಗಾಗಲೇ ಕಿಶನ್ ಹೇಳಿದ ಹಾಗೆ, ಮತ್ತೆ ನಾನು ಮುಂಚೆನೂ ಹೇಳಿದೆ ದಟ್ ನನ್ನ ತಮ್ಮನಾಗ ಅವನು ಇದ್ಕೊಂಡು ನನ್ನ ಜೊತೆನಲ್ಲೇ ಕೆಲಸನೂ ಮಾಡಿಕೊಂಡು, ನಾನು ಆಗ ETV ಇತ್ತು, ETVನಲ್ಲಿ ರಾಧಾ ಅನ್ನೋ ಒಂದು ಸೀರಿಯಲ್ಗೆ ಅಸೋಸಿಯೇಟ್ ಆಗಿ ಬಂದು ಅಸಿಸ್ಟೆಂಟ್ ಆಗಿ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಜೊತೆಗೆ ಅದರಲ್ಲಿ ಒಂದು ಪಾತ್ರ ಕೂಡ ಅವರು ನಿಭಾಯಿಸ್ತಾರೆ. ಸೊ ಹೀಗಾಗಿ ನಮ್ಮ ಒಡನಾಟ ಕೂಡ ನನಗೆ ನನ್ನ ಹಸ್ಬೆಂಡ್ ಕಿಟಪ ಇಂದ ಕಿಶನ್ ಪರಿಚಯ. ಅದು ಕಿಟಪ ಮೈನಸ್ ಆದ್ರೂ ನನ್ನ ಇವನ ಸಂಬಂಧಕ್ಕೆ ಬಂದಾಗ ಇಲ್ಲಿ ಅಕ್ಕ ಮತ್ತೆ ತಮ್ಮನ ರೋಲು ಹೆಚ್ಚಾಗ್ತಾ ಹೋಗ್ತು. ಸೊ ಕಿಶನ್ ನನ್ಗೆ ಅಷ್ಟೇ ಆತ್ಮೀಯನೂ ಆಗಕ್ಕೆ ಶುರು ಆದ. ಅವನು ಮಾಡ್ತಾ ಇದ್ದಿದ್ದ ಪ್ರತಿಯೊಂದು ಪ್ರಯತ್ನಗಳನ್ನು ನಾನು ಗಮನಿಸ್ತಾನೆ ಇದ್ದೀನಿ. ತುಂಬಾ ಹಂಬಲ ಇದೆ ಅವನಿಗೆ. ಅವನು ಈ ಇಂಡಸ್ಟ್ರಿನಲ್ಲಿ ತನ್ನ ಛಾಪನ್ನ ಅವನು ಮೂಡಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋಂಥ ಹುಡುಗ. ಅವನಿಗೆ ನಮ್ಮ ಕಡೆಯಿಂದ ಅಂದ್ರೆ ಅವನೇ ಹೇಳ್ದ ಹಾಗೆ ಫ್ಯಾಮಿಲಿನೇ ಸಪೋರ್ಟ್ ಮಾಡದೆ ಹೋದ್ರೆ ಇನ್ ಹೇಗೆ ಅಂತ ನನ್ನ ತಲೆಗೂ ಬಂತು. ಸೊ ಹಾಗಾಗಿ ನಾನು ಅವನು ಯಾವಾಗ ನನಗೆ ಅಪ್ಪ ಪಾವಂ ಹೇಳಿದ ಕಥೆನಲ್ಲೂ ಈ ವೇಷಗಳು ಅನ್ನೋ ಒಂದು ಸಣ್ಣ ಕಥೆ, ಅದು ಆ ಕಥೆ ಒಟ್ಟಾರೆ ಕಥೆಯಲ್ಲೂ ಪ್ರಿಂಟ್ ಆಗತ್ತೆ. ಸೊ ಅದನ್ನ ಅವನ ತೆಕ್ಕೆಗೆ ಯಾವಾಗ ಬೀಳುತ್ತೆ, ಅವನು ಅದನ್ನ ಓದ್ತಾನೆ ತುಂಬಾ ಮೆಚ್ಚುಗೆ, ಅವನಿಗೆ ಇಷ್ಟ ಆಗತ್ತೆ ಆ ಒಂದು ಕಥೆ. ಆ ಕಥೆನ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ, ಇವಾಗವರೆಗೂ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು ಕೆಲಸ ಮಾಡಿದ್ದಾನೆ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ನಲ್ಲೂ ಕೆಲಸ ಮಾಡಿದ್ದಾನೆ. ಹಲವಾರು ಸಿನಿಮಾಗಳಿಗೆ ಅವನು ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಮಾಡಿದ್ದಾನೆ. ಸೊ ಹೀಗೆ ಈಗ ತಾನೇ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಏನು ಆಸೆ ಇತ್ತು ಅವನಿಗೆ, ಇಷ್ಟೊತ್ತಿಗಾಗಲೇ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ನನಗೆ ಖಂಡಿತ ಅವನ ಆ ಹುರುಪು, ಅವನ ಕಾನ್ಫಿಡೆನ್ಸು, ಅವನ ಮಾತಿನ ಧಾಟಿ ಎಲ್ಲವೂ ಬದಲಾಗಿದೆ. ಹಳೆ ಕಿಶನ್ ನಾನು ನೋಡಿದಾಗ ಈಗಿನ ಕಿಶನ್ ಒಂದು ಪಕ್ಕಾ ಮೋಲ್ಡ್ ಆಗಿದ್ದಾನೆ ಅಂತ ನನಗೆ ಅನ್ನಿಸ್ತು. ಅದ್ರ ಬಗ್ಗೆ ನಂಗೆ ತುಂಬಾ ಸಂತೋಷ ಇದೆ. ಸೊ ಇದೇ ಧೈರ್ಯ ಎಲ್ಲೂ ನೀನು ಕುಗ್ದೇ ಇರೋವಾಗ ಆಗ್ಲಿ, ಮತ್ತೆ ನನ್ನ ಅಪ್ಪನ ಆಶೀರ್ವಾದ ಕೂಡ ನಿನಗೆ ಸದಾ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಪುನೀತ್ ಅವರು ಆಶೀರ್ವಾದ ಕೂಡ ನಿನ್ಗೆ ಬೇಕು, ಅವರು ಆಶೀರ್ವಾದಿಸ್ಲೇ ಯಾಕೆ ಒಳ್ಳೆ ಕೆಲಸ ಅಂತಂದ್ಮೇಲೆ ಅದಕ್ಕೆ ಆಶೀರ್ವಾದಗಳು ಬೇಕು ಸಲ್ಲುತ್ತೆ ಕೂಡ ಅಂತ ನನ್ನ ಬಯಕೆ. ಅಪ್ಪನ ಹುಟ್ಟದ ಹಬ್ಬ ಇದೇ ಮಾರ್ಚ್ 15ಕ್ಕೆ ಅವರು 68ನೇ ಹುಟ್ಟು ಹಬ್ಬನ ನಾವು ಆಚರಿಸಿದ್ವಿ. ಈಗ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟದ ಹಬ್ಬ. ಸೊ ಹಾಗಾಗಿ 2 ಹಬ್ಬಗಳಲ್ಲಿ ಈ ಕಥೆ, ನಿನ್ನ ಡೈರೆಕ್ಷನ್ ಕೂಡ ಒಂದು ಕಥೆಯಾಗಿ ಮೂಡ್ ಬಂದು ಸಿನಿಮಾ ನಲ್ಲಿ ರಿಲೀಸ್ ಆಗೋ ಹಾಗಾದಾಗ ಅದು ಒಂದು ದೊಡ್ಡ ಹಬ್ಬವೇ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಕಿಶನ್ ನಿಂಗೆ. ವೇಷಗಳು ಅಂದ್ರೆ ಮನುಷ್ಯನಲ್ಲಿ ಸುಮಾರು ವೇಷಗಳು ಬರುತ್ತೆ. ಇದು ಅಂಕಲ್ ಬರ್ತಿದ್ದಾರೆ ಅಂದ್ರೆ ಅವರು ಮೂಲತಃ ಬಳ್ಳಾರಿಯವರಾಗಿದ್ದು, ಆ ಕಡೆದು ಒಂದು ನೇಟಿವಿಟಿ ಇಟ್ಕೊಂಡು ಅಲ್ಲಿನ ವೇಷಧಾರಿಗಳ ಒಂದು ಹೆಣ್ಣು ಮಗನ ಕತೆ ಬರ್ದಿದ್ದಾರೆ. ಅದ್ರ ಮೇಲೆ ನಾವು ಕತೆ ತಗೊಂಡು ಹೋಗ್ತಾ ಇದೀವಿ. ಅಂದ್ರೆ ಹಲವಾರು ವೇಷಗಳು, ಅಂದ್ರೆ ನಂದೇ ಒಂದು ವೇಷ, ನೀವು ಎದುರುಗಡೆ ಕೂತಿರೋರು ನಿಮ್ಗಳದೇ ಒಂದೊಂದು ವೇಷ, ಪಕ್ಕ ಕೂತಿರೋ ಕಿಶನ್ದೇ ಒಂದು ಜೀವನದಲ್ಲಿ ಒಂದು ವೇಷ, ಎಲ್ಲರೂ ಒಂದು ವೇಷ ಧರಿಸೇ ಇರ್ತೀವಿ. ಅದರಲ್ಲಿ ಒಂದು ಕಾಮನ್ ಮ್ಯಾನ್ ಅಥವಾ ಅವನಿಗಿರುವಂಥ ಪ್ರಾಬ್ಲಮ್ ನಲ್ಲಿರುವಂಥದ್ದು, ಅಥವಾ ಈ ಕಡೆ ವೇಶ್ಯೆ ಅನ್ನೋರ್ದು ಅವ್ರದ್ದೊಂದು ವೇಷ ಇರುತ್ತೆ. ಸೊ ಅದೆರಡರದ್ದು ಮಿಶ್ರಣ, ಒಂದು ಕಾಮನ್ ಮ್ಯಾನ್ ಆ್ಯಂಡ್ ಇಂಥವಾದಾಗ
ಎಂತೆಂಥ ಘಟನೆಗಳು ಆಗ್ಬಿಡಬಹುದು ಅಂತ ತುಂಬಾ ನೈಜವಾಗಿರುವಂತ ಕಥೆ ಅಂತ ಹೇಳಬಲ್ಲೆ. ಬದಲಾವಣೆ ತುಂಬಾ ದೊಡ್ಡ ಬದಲಾವಣೆ ಏನಿಲ್ಲ, ಬಟ್ ಸಿನಿಮ್ಯಾಟಿಕ್ ಆಗಿ ಏನು ಬೇಕು ನೋಡುಗರಿಗೆ, ಏನು ಬೇಕಾಗತ್ತೆ ಆ ಥರದ್ದೆಲ್ಲ ಎಲಿಮೆಂಟ್ ಇಟ್ಕೊಂಡು ಹ್ಯಾಪಿನೆಸ್ಸು ಜೊತೆಲಿ ಆ ಪೇಯ್ನು ಆ ಥರದ್ದು ಇಟ್ಕೊಂಡು ಒಂದು ಕತೆ ಟ್ರಾವೆಲ್ ಮಾಡಿದ್ದೀವಿ. ಕತೆ ತುಂಬ ಚೆನ್ನಾಗಿ ಟ್ರಾವೆಲ್ ಆಗಿದೆ. ಸೊ ಈಗ ಕಂಪೋಸಿಂಗು ನೀವು ಕೇಳಿದ್ರೆ ಅನ್ಕೊಂತೀನಿ, ಇವತ್ತಿಂದ ಕಂಪೋಸಿಂಗ್ ಶುರು ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಕ್ಯಾಸ್ಟಿಂಗ್ ಒಂದು ಫೈನಲೈಸ್ ಮಾಡಬೇಕಾಗಿದೆ, ಮಾಡಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು 15 days ಒಳಗಡೆ ಫೈನಲೈಸ್ ಮಾಡ್ತಾ ಇದ್ದೀವಿ. ಸೊ ಒಂದಷ್ಟು ಆಪ್ಷನ್ಗಳಿದೆ, ಸೊ ನೋಡಿಕೊಂಡು ಮಾಡೋಣ ಅಂತ. ಒಂದು ರಂಗನಾಯಕಿ, ನಿಜವಾದ ರಂಗನಾಯಕಿನ ಹುಡುಕ್ತಾ ಇದ್ದೀವಿ. ಆ ರಂಗನಾಯಕಿ ಸಿಗಬೇಕು ನಮಗೆ. ಆಮೇಲೆ ಇಲ್ಲಿ ವೇಶ್ಯೆ ಅಂದ ಕೂಡಲೇ ಹಸಿಯಾಗಿ ಏನೋ ತೋರಿಸೋ ಅಂಥದ್ದಾಗಿರ್ಬೋದು, ಅಶ್ಲೀಲವಾಗಿ ಏನಾದರೂ ಒಂದು ಇರ್ಬೋದು. ಪುಸ್ತಕದಲ್ಲೂ ಆ ಥರ ಇಲ್ಲ. ಸೊ ಅದು ಜರ್ನಿ ಆಫ್ ಅವಳದಾಗಿದ್ರು, ಬಟ್ ನಾರ್ಮಲ್ ಬೇರೆ ಹೆಣ್ಮಕ್ಳು ಹೇಗೆ ಬದುಕ್ತಾರೋ ಹಾಗೆ ಬದುಕುವಂಥ ಒಂದು ಕಥೆ. ಅದು ತೆರ್ಕೊಳ್ಳೋದೇ ಹಾಗೆ. ನೀವು ಸಿನಿಮಾ ನೋಡಿದಾಗ ನಿಮಗೆ ಅದ್ರ ಬಗ್ಗೆ ಇನ್ನೂ ವಿವರವಾಗಿ ಅರ್ಥ ಆಗುತ್ತೆ. ಗ್ರೀನ್ ಟ್ರೀ ಸ್ಟುಡಿಯೋಸ್ ಅಂತ ನಾವು ಚಿಕ್ಕ ಪುಟ್ಟ ಯೂಟ್ಯೂಬ್ ಚಾನಲ್ ಇದೇ ಥರದ್ದು ನಾನು ಮಾಡಿಕೊಂಡು ಒಂದಷ್ಟು ಪ್ರಯತ್ನ ಪಡ್ತಿದ್ದೆ. ಸೊ ಯಾವುದೋ ಒಂದು ಟ್ರಿಗರ್ ಆಗಬೇಕಾಗಿತ್ತು, ಒಂದು ಕತೆ ಸಿಕ್ತು, ಸಪೋರ್ಟರ್ ಸಿಕ್ಕಿದ್ರು, ಬಾನಕ ಸಿಕ್ಕಿದ್ದಕ್ಕೆ ಈಗ ನಾವು ಪ್ರೊಡಕ್ಷನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ತುಂಬ ಕತೆಗಳು ಓದಿದೆ. ಈ ಕಥೆಯಲ್ಲಿ ಒಂದು ಮೂಲ ಕತೆ ಅಂದರೆ ಅಂಕಲ್ ಬರವಣಿಗೆ ಒಂದ್ಸರಿ ಓದ್ತಿದ್ರೆ ಕಣ್ಣು ಮುಂದೆ ಹಂಗೆ ಪಿಕ್ಚರ್ ಬಂದು ಹೋಗುತ್ತೆ. ನಾನು ಪಿಕ್ಚರೇ ನೋಡ್ಬಿಟ್ಟೆ. ಸೊ ನನಗೆ ಅನಿಸ್ತಿದೆ, ವಾವ್, ಈ ಸಿನಿಮಾ ಜನಕ್ಕೆ ಹೆಂಗೆ ಅನಿಸ್ಬೋದು ಅನಿಸ್ತು. ಅದಾದ್ಮೇಲೆ ಇದಕ್ಕಿನ್ನ ಏನು ಬೇಕು, ಇವತ್ತಿನ ಟ್ರೆಂಡಿಂಗ್ ಮ್ಯೂಸಿಕ್ಕು, ಬರೀ ಕತೆನೇ ಹಾಕಿದ್ರೆ ನಾವು ವಿಜುವಲಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಅದೆಲ್ಲ ಕೂಡಿಸಿ ಅದಕ್ಕೊಂದು ಪಾತ್ರ ಕೂಡಿಸಿ ಮಾಡಿದಾಗ ಎಷ್ಟು ಚೆನ್ನಾಗಿ ಮೂಡ್ ಬರ್ಬೋದು ಅನ್ನೋದು ಒಂದು ಇಮ್ಯಾಜಿನೇಷನ್ ಅಲ್ಲಿ ನೋಡಿದಾಗ ಖುಷಿ ಆಯ್ತು ನನಗೆ. ಸೊ ಕಾನ್ಫಿಡೆನ್ಸು ಇದೆ ನನಗೆ ಈ ಸಿನಿಮಾ ಮೇಲೆ. ಸೊ ಖಂಡಿತ ಮಾಡ್ತೀವಿ, ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಅನ್ಕೊಂಡಿದ್ದೀನಿ. May 1st ವೀಕಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಏಪ್ರಿಲ್ ಎಂಡ್ May 1st ವೀಕ್ ಪ್ರೊಡಕ್ಷನ್. ಸರ್ ಶೂಟಿಂಗು ಉತ್ತರಾಖಂಡು ಮತ್ತು ಕಾಶಿ, ಬನಾರಸ್ ಆ ಕಡೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟು ಬಾರ್ಡ್ರುಗಳು, ಬಳ್ಳಾರಿ ಆಂಧ್ರ ಬಾರ್ಡ್ರು, ಈ ಕಡೆ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡ್ರು, ಈ ಥರದ್ದು ತುಂಬ ಬಾರ್ಡ್ರುಗಳಲ್ಲಿ ಒಂದಷ್ಟು ಪ್ಲಾನಿಂಗ್ ಇದೆ, ಶೆಡ್ಯೂಲ್.